ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವಂಥ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ನೀವೆಲ್ಲರೂ ಕ್ಷೇಮವಾಗಿ ಸುರಕ್ಷಿತವಾಗಿದ್ದೀರಲ್ವಾ? ಕಳೆದ ರಾತ್ರಿ ದೇವರು ನಮಗೆ ಒಳ್ಳೆಯ ವಿಶ್ರಾಂತಿಯನ್ನು ಅನುಗ್ರಹಿಸಿ ಈ ಉದಯಕಾಲ ಸಮಯದಲ್ಲಿ ಮತ್ತೊಂದು ನೂತನವಾದ ದಿನವನ್ನು ಅನುಗ್ರಹಿಸಿದ್ದಾರೆ. ನಾವೆಲ್ಲರೂ ಕೂಡ ಕರ್ತನನ್ನು ಸ್ತುತಿಸುವವರನ್ನಾಗಿ ಘನಪಡಿಸುವವರನ್ನಾಗಿ ಇಟ್ಟಿದ್ದಕ್ಕಾಗಿ ನಾವು ದೇವರನ್ನು ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ ಎಂಬುದಾಗಿ ಕೀರ್ತನಗಾರನು ಹೇಳಿದ ಪ್ರಕಾರ ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿದಂತ ಒಳಿತು ಉಪಕಾರಗಳನ್ನು ಮರೆತು ಹೋಗದಂತೆ ಆತನನ್ನು ಸ್ತುತಿಸುತ್ತಾ, ಆತನನ್ನು ಘನಪಡಿಸುತ್ತಾ ನಮ್ಮ ನಂಬಿಕೆಯ ಜೀವಿತದಲ್ಲಿ ಮುಂದೆ ಸಾಗಬೇಕೆಂಬುದಾಗಿ ಆತನು ಇಷ್ಟಪಡುತ್ತಿದ್ದಾರೆ. ಪ್ರತಿದಿನ ಒಂದು ದಿವ್ಯ ವಾಗ್ದಾನವನ್ನು ಸತ್ಯವೇದದಿಂದ ನಾವು ಧ್ಯಾನಿಸುತ್ತಾ ಇದ್ದೇವೆ. ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದ ತನಕ ಎಷ್ಟೋ ವಾಗ್ದಾನಗಳು ಬೈಬಲ್ನಲ್ಲಿ ಅಡಕವಾಗಿದೆ. ಅದೆಲ್ಲವನ್ನು ಕೂಡ ನಾವು ಧ್ಯಾನಿಸುವುದರ ಮೂಲಕ, ಅದರ ಕುರಿತಾಗಿ ನಾವು ಅರಿತುಕೊಳ್ಳುವುದರ ಮೂಲಕ ದೇವರಿಗೆ ನಾವು ಇನ್ನೂ ಸಮೀಪವಾಗಿ ಬರಬಹುದು. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ಯೆಶಾಯನ ಪುಸ್ತಕ 54ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದೋಣ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 54 ಅಂಡ್ ವರ್ಸ್ 11. ಕುಗ್ಗಿದವಳೆ, ಗಾಳಿಯ ಬಡಿತಕ್ಕೆ ಗುರಿಯಾದವಳೆ, ಯಾರೂ ಸಂತೈಸದವಳೆ, ಇಗೋ ಇಂದ್ರ ನೀಲಮಣಿಗಳಿಂದ ನಿನಗೆ ಅಸ್ಥಿವಾರವನ್ನು ಹಾಕಿ ನಿನ್ನ ಕಲ್ಲುಗಳನ್ನು ನೀಲಾಂಜನದ ಗಾರೆಯಿಂದ ಕಟ್ಟುವೆನು. ದೇವರು ಮಾತನಾಡುತ್ತಾ ಇದ್ದಾರೆ, ನಾನು ನಿನ್ನನ್ನು ಕಟ್ಟುವೆನು, ಅಸ್ಥಿವಾರವನ್ನು ಹಾಕುವೆನು. ಯಾರೊಂದಿಗೆ ಮಾತನಾಡುತ್ತಾ ಇದ್ದಾರೆಂದರೆ ಕುಗ್ಗಿದವರೊಂದಿಗೆ, ಗಾಳಿಯ ಬಡಿತಕ್ಕೆ ಗುರಿಯಾದವರೊಂದಿಗೆ ದೇವರು ಮಾತನಾಡುತ್ತಾ ಇದ್ದಾರೆ. ಮನುಷ್ಯರ ಪರಿಸ್ಥಿತಿಯನ್ನು ದೇವರು ನೋಡುತ್ತಾ ಇದ್ದಾರೆ. ಆತನು ನೋಡದೇ ಇರುವಂತವನಲ್ಲ. ಕಿವಿಯನ್ನು ನಿರ್ಮಿಸಿದಾತನು ಕೇಳದೇ ಇರುವನೇ, ಕಣ್ಣನ್ನು ನಿರ್ಮಿಸಿದಾತನು ಕಾಣದೇ ಇರುವನೇ ಎಂದು ವಾಕ್ಯವು ಹೇಳುವ ಹಾಗೆ ದೇವರು ಕೇಳುತ್ತಾ ಇದ್ದಾರೆ, ಆತನು ನೋಡುತ್ತಾ ಇದ್ದಾರೆ. ಮನುಷ್ಯರ ದುಸ್ಥಿತಿಯನ್ನು, ಮನುಷ್ಯರ ಭಯಂಕರವಾದ ಪರಿಸ್ಥಿತಿಯನ್ನು ದೇವರು ದೃಷ್ಟಿಸಿ ಅವರೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಪ್ರಯಾಸದಿಂದ ತುಂಬಲ್ಪಟ್ಟಂತವರು, ಆದರಣೆ ಇಲ್ಲದೆ ಇರುವಂತವರಿಗೆ ದೇವರು ತನ್ನ ವಾಗ್ದಾನವನ್ನು ಕೊಡುತ್ತಿದ್ದಾರೆ. ಈ ದಿನ ಈ ಉದಯಕಾಲ ಸಮಯದಲ್ಲಿ ವಾಗ್ದಾನವನ್ನು ಕೇಳುತ್ತಾ ಇರುವಂತಹ ನಿನ್ನ ಜೀವಿತದಲ್ಲೂ ಕೂಡ ಬಹುಶಃ ಎಲ್ಲಾ ವಿಷಯದಲ್ಲೂ ಬರೀ ಪ್ರಯಾಸ ಮಾತ್ರ ಮಿಗಿಲುತ್ತದೇನೋ. ವೆಸ್ಲಿಯವರೇ, ನಾವು ಬಹಳ ಪ್ರಯಾಸ ಪಡುತ್ತಾ ಇದ್ದೇವೆ ರೀ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲರೂ ಪ್ರಯಾಸ ಪಡುತ್ತಾ ಇದ್ದೇವೆ ರೀ. ಆದರೆ ಯಾಕೋ ನಮ್ಮ ಜೀವಿತದಲ್ಲಿ ಆಧರಣೆ ಇಲ್ಲ, ಧೈರ್ಯ ಇಲ್ಲ, ಆಶೀರ್ವಾದ ಇಲ್ಲ ರೀ. ಪ್ರತಿದಿನವೂ ಕೂಡ ಹೀಗೆ ಸಾಗುತ್ತಾ ಇದೆ. ದಿನಗಳು ಕಳೆದು ಹೋಗುತ್ತಾ ಇದೆ, ತಿಂಗಳುಗಳು ಕಳೆದು ಹೋಗುತ್ತಾ ಇದೆ, ವರ್ಷಗಳು ಕಳೆದು ಹೋಗುತ್ತಾ ಇದೆ ರೀ. ಆದರೆ ನಮ್ಮ ಜೀವಿತದಲ್ಲಿ ಬದಲಾವಣೆ ಇಲ್ಲ ರೀ ಎಂಬುದಾಗಿ ಅನೇಕರು ಹೇಳುವಂತಹ ದಿನಗಳಲ್ಲಿ ನಾವು ಇದ್ದೇವೆ. ಮನುಷ್ಯನು ಪ್ರಯಾಸ ಪಡುತ್ತಾ ಇದ್ದಾನೆ, ಆದರೆ ಪ್ರತಿಫಲವನ್ನು ಅನುಭವಿಸುವುದಕ್ಕೆ ಆಗುತ್ತಿಲ್ಲ. ಮನುಷ್ಯನು ಯಾಕೆ ಪ್ರಯಾಸ ಪಡಬೇಕಾಯಿತು ಅಂದ್ರೆ ಕೆಲವು ಕಾರಣಗಳನ್ನು ಬೈಬಲಲ್ಲಿ ನಾವು ನೋಡುತ್ತೇವೆ. ಆದರೆ ಎಲ್ಲದಕ್ಕಿಂತಲೂ ಕೂಡ ಪ್ರಾಮುಖ್ಯವಾಗಿ ಮನುಷ್ಯನ ಅವಿಧೇಯತೆ, ಮನುಷ್ಯನ ಪಾಪ, ಮನುಷ್ಯನ ವಿರೋಧತ್ವ ಮನುಷ್ಯನನ್ನು ಪ್ರಯಾಸಕ್ಕೆ ತಳ್ಳಿದೆ. ಆದಿ ಪಿತೃಗಳಾದಂಥ ಆದಾಮ್ ಹಾಗೂ ಅವಳನ್ನು, ಅವರ ಜೀವಿತವನ್ನು ನಾವು ಸ್ಪಷ್ಟವಾಗಿ ಗಮನಿಸುವುದಾದರೆ, ದೇವರು ಅವರನ್ನು ಏದೇನ್ ತೋಟದಲ್ಲಿ ಇಟ್ಟರು. ಏದೇನ್ ಎನ್ನುವಂತ ಮಾತಿಗೆ ರಮ್ಯವಾದದ್ದು ಎಂಬುದಾಗಿ ಅರ್ಥ. ರಮ್ಯವಾದ ಸ್ಥಳದಲ್ಲಿ ದೇವರು ಅವರನ್ನು ಇಟ್ಟು ಅವರಿಗೆ ಬೇಕಾದದ್ದೆಲ್ಲವನ್ನು ಕೂಡ ದೇವರು ಪ್ರೊವೈಡ್ ಮಾಡಿದರು. ಕುಡಿಯುವುದಕ್ಕೆ ದೇವರು ಅವರಿಗೆ ನೀರನ್ನು ಕೊಟ್ಟರು, ತಿನ್ನುವುದಕ್ಕೆ ದೇವರು ಅವರಿಗೆ ಫಲದ ವೃಕ್ಷಗಳನ್ನು ಕೊಟ್ಟರು. ಅವರೊಂದಿಗೆ ದೇವರು ಸಂಭಾಷಣೆ ಮಾಡುತ್ತಾ ತನ್ನ ಅನ್ಯೂನ್ಯತೆಯನ್ನು ಅವರಿಗೆ ದೇವರು ಕೊಟ್ಟು ಸುಂದರಕರವಾಗಿ ಅವರ ಜೀವಿತವನ್ನು ದೇವರು ಮಾರ್ಪಡಿಸಿ ತಾನು ಸೃಷ್ಟಿಕರ್ತನು ಎಂಬುದಾಗಿ, ಸಾರ್ವಭೌಮನು ಎಂಬುದಾಗಿ ರುಜುಪಡಿಸುವುದಕ್ಕಾಗಿ ತನ್ನ ಮಾತನ್ನು ಕೇಳಿ ಎಂಬುದಾಗಿ ದೇವರು ಅವರಿಗೆ ಹೇಳಿದರು. ಆದರೆ ಮಾನವನು ಯಾವುದನ್ನು ಮಾಡಬಾರದಾಗಿತ್ತು ಅದನ್ನೇ ಮಾಡುವುದರ ಮೂಲಕ ಪ್ರಯಾಸವನ್ನು ಬರಮಾಡಿಕೊಂಡ ಹಾಗೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಪ್ರಯಾಸವು ಮನುಷ್ಯನ ಜೀವಿತದಲ್ಲಿ ಒಂದು ಭಾಗವಾಗಿ ಅಂದಿನಿಂದ ಆರಂಭವಾಯಿತು. ಆದರೆ ಪ್ರಿಯರೇ, ಪಾಪದಿಂದ ಬಂದಂತಹ ಪ್ರಯಾಸವನ್ನು ತೊಲಗಿಸುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಇಳಿದು ಬಂದು ನಮ್ಮೆಲ್ಲರಿಗೋಸ್ಕರವಾಗಿ ಶ್ರಮೆಯನ್ನು ಅನುಭವಿಸಿ ನಮ್ಮ ಪ್ರಯಾಸದಿಂದ ಬಿಡುಗಡೆ ಮಾಡಬೇಕೆಂದು ಆತನು ಕೋರುತ್ತಿದ್ದಾರೆ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಮತ್ತಾಯ 11:28 ಪ್ರಕಾರವಾಗಿ ಮನುಷ್ಯರೆಲ್ಲರನ್ನು ಕೂಡ ಕರೆಯುತ್ತಾರೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಪ್ರತಿಯೊಬ್ಬರನ್ನು ಕರೆಯುತ್ತಾರೆ. ಗ್ರೀಕ್ ಭಾಷೆಯಲ್ಲಿ ಪಾಸ್ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಎಲ್ಲರೂ, ಯಾವುದೇ ಕುಲವಾಗಲಿ, ಯಾವುದೇ ಮತವಾಗಲಿ, ಯಾವುದೇ ಧರ್ಮವಾಗಲಿ, ಯಾವುದೇ ವರ್ಗದವರಾಗಲಿ, ಎಂತಹ ಪರಿಸ್ಥಿತಿಯಲ್ಲೇ ಮನುಷ್ಯರು ಇದ್ದರೂ
ಪ್ರಯಾಸದಲ್ಲಿರುವಂತಹ ನಾನು ಬಿಡುಗಡೆ ಹೊಂದಬೇಕು, ಕರ್ತನ ಶಾಂತಿನ ಹೊಂದಬೇಕು, ಆತನು ಕೊಡುವಂತ ವಿಶ್ರಾಂತಿಯನ್ನು ಅನುಭವಿಸಬೇಕೆಂಬುದಾಗಿ ಆಶಿಸುವಂತಹ ಪ್ರತಿಯೊಬ್ಬರು ದೇವರ ಬಳಿಗೆ ಬರಬಹುದು. ಆತನು ಯಾರೊಬ್ಬರನ್ನು ಕೂಡ ತಳ್ಳುವಂತವನಲ್ಲ. ನಿಮ್ಮ ಕುಲದ ನಿಮಿತ್ತವಾಗಿಯೋ, ಮತದ ನಿಮಿತ್ತವಾಗಿಯೋ, ನಿಮ್ಮ ಆರ್ಥಿಕವಾದ ಪರಿಸ್ಥಿತಿಯ ನಿಮಿತ್ತವಾಗಿಯೋ, ಸಾಮಾಜಿಕವಾದ ಸ್ಥಾನದ ನಿಮಿತ್ತವಾಗಿಯೋ ದೇವರು ನಿನ್ನನ್ನು ತಳ್ಳುವಂತವನಲ್ಲ. ಯಾರೇ ಆತನ ಬಳಿಗೆ ಬಂದರೂ ಪ್ರೀತಿಯಿಂದ ಅವರನ್ನು ತಪ್ಪಿಕೊಳ್ಳುವಂತಹ ದೇವರು, ನಿಮ್ಮನ್ನು ಬಲಪಡಿಸುವಂತಹ ದೇವರು, ವಿಶ್ರಾಂತಿ ಕೊಡುವಂತಹ ದೇವರು ಆತನು. ಒಂದು ವೇಳೆ ಈ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಪ್ರಯಾಸದಿಂದ ಇದ್ದೀರೇನೋ, ಎಷ್ಟೋ ಪ್ರಯಾಸ ಪಡುತ್ತಾ ಇದ್ದೀಯಾ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀಯಾ, ಶಾರೀರಿಕವಾಗಿ ಬಳಲಿ ಹೋಗಿದ್ದೀಯಾ, ದೇವರು ನಿನ್ನನ್ನು ಕರೆಯುತ್ತಿದ್ದಾರೆ. ನಿನ್ನ ಜೀವಿತವನ್ನು ಕಟ್ಟಬೇಕೆಂದು, ಶ್ರೇಷ್ಠವಾದ ವಿಷಯದಿಂದ ಬುನಾದಿ ಹಾಕಬೇಕೆಂದು ದೇವರು ಬಯಸುತ್ತಿದ್ದಾರೆ. ಆದರಣೆ ಇಲ್ಲದೆ ತಿರಸ್ಕರಿಸಲ್ಪಟ್ಟಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಮಾನವನನ್ನು ದೇವರು ಕರೆಯುತ್ತಿದ್ದಾರೆ. ಆತನ ಬಳಿಗೆ ಬರುವುದಾದರೆ ಆತನು ನಮ್ಮನ್ನು ಕಟ್ಟುವಂತಹ ದೇವರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಅನೇಕರ ಜೀವಿತವನ್ನು ಕಟ್ಟಿದಂತಹ ದೇವರು ನಿಮ್ಮ ಜೀವಿತವನ್ನು ಕೂಡ ಕಟ್ಟುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ಛಿದ್ರವಾಗಿರುವಂತಹ ಜೀವಿತದ ಅನುಭವವನ್ನು ತಂದು ದೇವರ ಕರದಲ್ಲಿ ಇಡುವುದಾದರೆ ಆ ಬ್ರೋಕನ್ ಪೀಸಸ್ ಎಲ್ಲವನ್ನು ಕೂಡ ದೇವರು ಒಂದು ಅದ್ಭುತವಾದ ಕಟ್ಟಡವನ್ನಾಗಿ ಕಟ್ಟುವುದಕ್ಕೆ ಆತನು ಇಷ್ಟಪಡುತ್ತಾ ಇದ್ದಾರೆ. ಯಾಕಂದರೆ ಆತನು ಸೃಷ್ಟಿಗಳ ನಿರ್ಮಾಣಿಕನು. ಆಮೇನ್. ಸಕಲ ಜಲಾಚರಗಳನ್ನು ತನ್ನ ಮಹತ್ವವುಳ್ಳ ಮಾತಿನ ಮೂಲಕವಾಗಿ ಇಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದಂತಹ ದೇವರು ನಿನ್ನ ಜೀವಿತವನ್ನು ಸರಿಪಡಿಸುವುದಿಲ್ಲವಾ? ನಿನ್ನ ಬದುಕನ್ನು ಸರಿಪಡಿಸುವುದಿಲ್ಲವಾ? ಅಸ್ತವ್ಯಸ್ತವಾಗಿ ಮಾರ್ಪಟ್ಟಿರುವಂತಹ ನಿನ್ನ ಜೀವಿತವನ್ನು, ಪ್ರಯಾಸದಿಂದ, ಕಷ್ಟದಿಂದ ತುಂಬಲ್ಪಟ್ಟಿರುವಂತಹ ನಿನ್ನ ಜೀವಿತವನ್ನು ದೇವರು ಮಾರ್ಪಡಿಸಿ ಉನ್ನತವಾದಂತಹ ಆಶೀರ್ವಾದಗಳನ್ನು ಕೊಡುವುದಕ್ಕಾಗಿ ಆತನು ಇಷ್ಟಪಡುತ್ತಾ ಇದ್ದಾರೆ. ನೀಲಮಣಿಗಳಿಂದ ಅಸ್ಥಿವಾರವನ್ನು ಹಾಕುತ್ತೇನೆ ಎಂಬುದಾಗಿ ದೇವರು ಮಾತನಾಡುತ್ತಿದ್ದಾರೆ. ನೀಲಮಣಿ ಅಂದರೆ, ಒಂದು ಮಾತನ್ನು ಹೇಳುತ್ತೇನೆ, ಶೂಲಮಿತಿಯನ್ನು ಕೇಳುತ್ತಾರೆ, ಅಮ್ಮ ಪ್ರತಿ ಸಂದರ್ಭದಲ್ಲೂ ಕೂಡ ನನ್ನ ಪ್ರಿಯನು ಎಂಬುದಾಗಿ ಹೇಳುತ್ತಾ ಇದೆಯಲ್ವಾ? ನಿನ್ನ ಪ್ರಿಯನ ಶ್ರೇಷ್ಠತೆ ಏನು ಅಂದಾಗ ಆಕೆ ಏನು ಹೇಳುತ್ತಾಳೆ ಅಂದರೆ, ನನ್ನ ನಲ್ಲನು ಬಿಳುಪು ಕೆಂಪು ಬಣ್ಣವುಳ್ಳವನು, ಅವನು 10,000 ಜನರಲ್ಲಿ ಧ್ವಜಪ್ರಾಯನು ಎಂಬುದಾಗಿ ಹೇಳಿ ಆ ಮಾತುಗಳನ್ನು ಹೇಳುತ್ತಾ ಪರಮಗೀತ ಪುಸ್ತಕ 5:14 ವಾಕ್ಯಕ್ಕೆ ಬರುವಾಗ, ಅವನ ಮೈ ಇಂದ್ರ ನೀಲಮಯವಾದ ದಂತ ಫಲಕದ ಹಾಗಿದೆ ಎಂಬುದಾಗಿ ಆ ದಿನದಲ್ಲಿ ಶೂಲಮಿತಿಯು ತನ್ನ ಪ್ರಿಯನ ಕುರಿತಾಗಿ ಹೇಳುತ್ತಾಳೆ. ಅಂದರೆ ದೇವರು ನೀಲರತ್ನ ಖಚಿತವಾದಂತಹ ಅನುಭವದಿಂದ ತುಂಬಲ್ಪಟ್ಟಿದ್ದಾರೆ. ಈಗ ಆತನು ತನ್ನ ಅನುಭವದಿಂದ ನಮಗೆ ಅಸ್ಥಿವಾರವನ್ನು ಹಾಕುತ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ನೀಲಮಣಿಯಿಂದ ಅಸ್ಥಿವಾರವನ್ನು ಹಾಕುತ್ತೇನೆ ಎಂಬುದಾಗಿ ದೇವರು ಮಾತನಾಡಿದ್ದಾರೆ ಎಂದರೆ ಆತನೇ ನಮ್ಮ ಅಸ್ಥಿವಾರವಾಗಿ, ಆತನೇ ನಮ್ಮ ಫೌಂಡೇಶನ್ ಆಗಿರಬೇಕೆಂಬುದಾಗಿ ದೇವರು ಇಷ್ಟಪಡುತ್ತಿದ್ದಾರೆ. ಒಂದು ನೇರವಾದ ಪ್ರಶ್ನೆ ಕೇಳುತ್ತೇನೆ, ನಿಮ್ಮ ಅಸ್ಥಿವಾರ ಯಾರು? ಹೂ ಈಸ್ ಯುವರ್ ಫೌಂಡೇಶನ್? ನಿಮ್ಮ ಜೀವಿತವು ಯಾರ ಮೇಲೆ ಕಟ್ಟಲ್ಪಟ್ಟಿರುವಂತಹ ಜೀವಿತವಾಗಿದೆ ಎಂಬುದಾಗಿ ಪರಿಶೀಲಿಸಿರಿ. ಲೋಕ ಸಂಬಂಧವಾದಂತಹ ವ್ಯಕ್ತಿಗಳ ಮೇಲೆ, ಲೋಕ ಸಂಬಂಧವಾದಂತಹ ಸಿದ್ಧಾಂತಗಳ ಮೇಲೆ ಜೀವಿತವನ್ನು ಕಟ್ಟಿಕೊಂಡಿರುವಷ್ಟು ಕಾಲ ನೀನು ಆಶೀರ್ವದಿಸಲ್ಪಡುವುದಿಲ್ಲ. ಆದರೆ ಕರ್ತನನ್ನು ದೃಷ್ಟಿಸುವುದಾದರೆ, ಆತನಿಗೆ ಜೀವಿತ ಒಪ್ಪಿಸಿಕೊಡುವುದಾದರೆ ಒಳ್ಳೆಯ ಅಸ್ಥಿವಾರವನ್ನು, ಉನ್ನತವಾದ ವಿಧಾನದಲ್ಲಿ ನಿಮ್ಮ ಜೀವಿತವನ್ನು ಕಟ್ಟುವವನಾಗಿದ್ದಾನೆ. ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿರಿ, ದೇವರಿಗೆ ಸ್ತೋತ್ರ ಮಾಡಿರಿ. ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಯುತ್ತದೆ. ದೇವರು ಅಂತಹ ಕೃಪೆಯನ್ನು ನಿಮಗೆ ಅನುಗ್ರಹಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆ, ನಮ್ಮ ಜೀವಿತವನ್ನು ಕಟ್ಟುವಂತಹ ದೇವರಾಗಿದ್ದೀರಾ, ಅಸ್ಥಿವಾರವನ್ನು ಹಾಕುವಂತಹ ದೇವರಾಗಿದ್ದೀರಾ, ಅದಕ್ಕಾಗಿ ನಿಮಗೆ ವಂದನೆ. ನಮ್ಮ ಪ್ರಿಯರು ಯಾರ್ಯಾರು ಪ್ರಯಾಸ ಪಡುತ್ತಾ ಗಾಳಿ ಬಿರುಗಾಳಿಯಿಂದ ತಾಕಲ್ಪಟ್ಟು ಆದರಣೆ ಇಲ್ಲದೆ ಎಷ್ಟು ಜನ ಇದ್ದಾರೋ ಅವರೆಲ್ಲರನ್ನೂ ಕೂಡ ಈ ದಿನ ನೀವು ಧೈರ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಕುರಿತಾಗಿ ನೀವು ಇಟ್ಟಿರುವಂತಹ ಪ್ರಣಾಳಿಕೆ ಯಾವಾಗಲೂ ಉನ್ನತವಾದದ್ದು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇರುವಂತಹ ನಮ್ಮ ಪ್ರಿಯರೆಲ್ಲರನ್ನು ಕೂಡ ನೀವೇ ಪ್ರತ್ಯೇಕ ವಿಧವಾಗಿ ಆಶೀರ್ವದಿಸಿರಿ, ಬಲಪಡಿಸಿರಿ, ನಿಮ್ಮ ಕೃಪೆಯಿಂದ ತುಂಬಿಸಿರಿ. ನಿಮ್ಮ ಮಹಿಮೆಯ ಕಾರ್ಯಗಳಿಗೋಸ್ಕರ ಅವರನ್ನು ಉಪಯೋಗಿಸಿರಿ. ನೀವು ಒಳ್ಳೆಯ ದೇವರಾಗಿರುವುದರಿಂದ ಅವರ ಜೀವಿತದಲ್ಲಿ ನಿಮ್ಮ ಒಳ್ಳೆಯತನವನ್ನು ತೋರಿಸಿರಿ. ಸ್ವಸ್ಥತೆ ಇಲ್ಲದಿರುವವರಿಗೆ ಸ್ವಸ್ಥತೆ, ಬಿಡುಗಡೆ ಇಲ್ಲದಿರುವವರಿಗೆ ಬಿಡುಗಡೆ ದಯಪಾಲಿಸಿರಿ. ಈ ದಿನವೆಲ್ಲ ಬೇಕಾಗಿರುವಂತಹ ಸಂತೋಷವನ್ನು, ಜಯವನ್ನು ದಯಪಾಲಿಸಬೇಕೆಂದು ಕೋರುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.